ತಮಿಳುನಾಡಿಗೆ ಕಾವೇರಿಯನ್ನ ಹರಿಸೋದಕ್ಕೆ ಸೂಚನೆ ಬಂದಿರುವ ಹಿನ್ನೆಲೆಯಲ್ಲಿ ಮತ್ತೊಂದೆಡೆ ರಾಜ್ಯ ಬಿಜೆಪಿ ನಾಯಕರು ಕೂಡ ಪ್ರತಿಭಟನೆಗೆ ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. BY ವಿಜೇಂದ್ರ ನೇತೃತ್ವದಲ್ಲಿ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಈಗಾಗಲೇ ನಿನ್ನೆಯಷ್ಟೇ BY ವಿಜೇಂದ್ರ ಅವರು ಹೇಳ್ತಾ ಇದ್ರು, ನಾವು ಹೋರಾಟವನ್ನು ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದೀವಿ, ಎಲ್ಲರೂ ಭಾಗಿಯಾಗಬೇಕು ಅಂತ ಕರೆ ಕೊಟ್ಟಿದ್ರು. ಭಾನುವಾರ ಮಂಡ್ಯದಲ್ಲಿ ಹೋರಾಟಕ್ಕೆ BY ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರು ಕರೆ ನೀಡಿದ್ದಾರೆ. ಹೈಕಮಾಂಡ್ ಸೂಚನೆಯ ಮೇರೆಗೆ ಹೋರಾಟಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ BY ವಿಜೇಂದ್ರ. ರಾಜ್ಯ ಸರ್ಕಾರದ ವಿರುದ್ಧ ಗುಡುಗೋದಕ್ಕೆ BY ವಿಜೇಂದ್ರ ಪಡೆ ಸಿದ್ಧತೆಗಳನ್ನು ಈಗಾಗಲೇ ಆರಂಭಿಸಿದೆ. ಕಾವೇರಿ ವಿಚಾರವಾಗಿ ಬಿಜೆಪಿ ಹೋರಾಟ ಮಾಡುವಂಥದ್ದು. ರೈತಪರ ಹೋರಾಟಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿದೆ. ಮಂಡ್ಯದಲ್ಲಿ ಹೋರಾಟ ನಡೆಸೋದಕ್ಕೆ ಈಗಾಗಲೇ BY ವಿಜೇಂದ್ರ ಅವರು ಕರೆ ಕೊಟ್ಟಿದ್ದಾರೆ. ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿ ನಿನ್ನೆ ಹೇಳ್ತಾ ಇದ್ರು. ಅದಕ್ಕೆ ಕರೆ ಕೊಟ್ಟಿರುವಂಥದ್ದು. ಸರ್ಕಾರದ ವಿರುದ್ಧ ಸಾಲು ಸಾಲು ವಿಚಾರಗಳನ್ನು ಇದೇ ಸಮಯದಲ್ಲಿ ಪ್ರಸ್ತಾಪಿಸ್ತಾರೆ. ಇದು ಕೂಡ ಹೈಕಮಾಂಡ್ ಸೂಚನೆಯ ಮೇರೆಗೆ ಆಗುವಂಥದ್ದು. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಬೊಟ್ಟು ಮಾಡಬಾರದು. ನಮ್ಮ ಪ್ರತಿನಿಧಿ ಮಧುಸೂದನ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಮಧುಸೂದನ್, ಹೈಕಮಾಂಡ್ ಸೂಚನೆಯ ಮೇರೆಗೆ ಇದೀಗ ಬಿಜೆಪಿ ಹೋರಾಟವನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಕೇವಲ ಕಾವೇರಿ ವಿಚಾರವೊಂದೇ ಅಲ್ಲ, ಬೇರೆ ಬೇರೆ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿ ಹೋರಾಟದ ರೂಪುರೇಷೆಗಳನ್ನು ಸಿದ್ಧಪಡಿಸಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಮಾಹಿತಿ ಇದೆ. ಮಧುಸೂದನ್, ಏನೆಲ್ಲ ಡೀಟೇಲ್ಸ್ ಸಿಗತ್ತೆ? ಖಂಡಿತವಾಗ್ಲೂ ನವೀನ್, ನೋಡಿ, ಇವಾಗ ಪ್ರಮುಖವಾಗಿ ಆಗಸ್ಟ್ 2ನೇ ತಾರೀಕು ಬರೋ ಭಾನುವಾರದ ದಿವಸ ಮಂಡ್ಯದಲ್ಲಿ ನೇರವಾಗಿ ಬಿಜೆಪಿಯ ರಾಜ್ಯ ನಾಯಕರು ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ. BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ಕೂಡ ಆಗುತ್ತೆ. ಯಾವುದೇ ಕಾರಣಕ್ಕೂ ತಮಿಳುನಾಡು ರಾಜ್ಯಕ್ಕೆ ಕರ್ನಾಟಕದಿಂದ ಕಾವೇರಿ ನೀರನ್ನು ಈಗ ಇರೋ ಅಂಥ ಪರಿಸ್ಥಿತಿಯಲ್ಲಿ ಹರಿಸಬಾರ್ದು. ಒಂದು ವೇಳೆ ಏನಾದರೂ ಇಷ್ಟೊತ್ತಿಗೆ KRS ಜಲಾಶಯ ಭರ್ತಿ ಆಗಿದ್ದೆ ಆದರೆ ಅನಿವಾರ್ಯ ಕಾರಣಗಳಿಂದ ನಾವು ನೀರು ಹರಿಸಬೇಕಾಗುತ್ತೆ. ಅದರಲ್ಲಿ ಯಾವುದೇ ಹಿನ್ನಡೆ ಇಲ್ಲ. ಬಟ್ ಈಗ ಆಗಿರೋ ಅಂಥ ಮಳೆಯ ಕೊರತೆ ಶೇಕಡಾವಾರು 65.53ರಷ್ಟು ಮಳೆಯ ಕೊರತೆ ಆಗಿದೆ ಕರ್ನಾಟಕದಲ್ಲಿ. ಇಷ್ಟೊತ್ತಿಗಾಗಲೇ KRS ಜಲಾಶಯ ತುಂಬಬೇಕಾಗಿತ್ತು, ಭರ್ತಿ ಆಗಬೇಕಾಗಿತ್ತು, ಬಾಗಿನವನ್ನು ಕೂಡ ಕರ್ನಾಟಕ ಸರ್ಕಾರ ಅರ್ಪಿಸಬೇಕಾಗಿತ್ತು. ಬಟ್ ಅದಾದರೆ ಯಾವುದೇ ಕೆಲಸ ಕಾರ್ಯಗಳು ಆಗಿಲ್ಲ. ಈಗ ಮಂಡ್ಯದಲ್ಲಿ ಕಾವೇರಿ ಜಲಾನಯನ ಪ್ರದೇಶಕ್ಕೆ ಈ ಒಂದು ವ್ಯಾಪ್ತಿಗೆ ಬರುವಂಥ ಕಾವೇರಿ ಕೊಳ್ಳದ ರೈತರು ಏನಿದ್ದಾರೆ ಅವ್ರು ಬೆಳೆದಿರುವಂಥ ಬೆಳೆಗೆ ನೀರಿಲ್ಲ. ಬೆಂಗಳೂರು ಸೇರಿದಂತೆ ರಾಜ್ಯದ ದಕ್ಷಿಣ ಕರ್ನಾಟಕ ಭಾಗದ ಹಲವಾರು ಜಿಲ್ಲೆಗಳಿಗೆ ಕಾವೇರಿ ಏನು ಪೂರೈಕೆ ಆಗಬೇಕಾಗಿತ್ತು ಅದರಲ್ಲೇ ಮುಂಬರುವಂಥ ದಿನದಲ್ಲಿ ವ್ಯತ್ಯಯ ಆಗುವಂಥದ್ದು ಇದೆ. ಇಂಥ ಸಂದರ್ಭದಲ್ಲಿ ನೇರವಾಗಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದು ಎಷ್ಟರ ಮಟ್ಟಿಗೆ ಸೂಕ್ತ? ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸಬಾರ್ದು ಅನ್ನೋ ವಿಷಯ ಏನು ಮುನ್ನೆಲೆಗೆ ಬಂದಿದೆ. ಕರ್ನಾಟಕ ಬಂದ್ಗೆ ಕೂಡ ಕರೆಯನ್ನು ಕೊಡಲಾಗ್ತಾ ಇದೆ. ಈ ಎಲ್ಲ ತೆರೆಮರೆಯಲ್ಲಿ ಆಗ್ತಾ ಇದ್ರೆ ಇತರ ರಾಜ್ಯ ಬಿಜೆಪಿ ನಾಯಕರು ಅಲರ್ಟ್ ಆಗಿದ್ದಾರೆ. ಬರುವಂಥ ಭಾನುವಾರ BY ವಿಜೇಂದ್ರ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಒಂದು ಬೃಹತ್ ಹೋರಾಟವನ್ನು ಮಾಡಬೇಕು. ಇದಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ R ಅಶೋಕ್, ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿಯ ಎಲ್ಲ ನಾಯಕರು ಬರಬೇಕು ಅನ್ನೋ ಕರೆಯನ್ನು ಕೊಟ್ಟಿದ್ದಾರೆ. ಈ ಕರೆಯನ್ನು ವಿಜೇಂದ್ರ ಅವರಿಗೆ ಕೊಡಿಸಿದ ಯಾರು? ಹೈಕಮಾಂಡ್ ನಾಯಕರು, ಕೇಂದ್ರದ ನಾಯಕರು. ಕಾರಣ ಏನು? ರಾಜ್ಯದಲ್ಲಿ ಇರೋ ಅಂತ ಕಾಂಗ್ರೆಸ್ನ ಸರ್ಕಾರ ಈ ತನಕ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದ್ರೂ, ಬರದ ಛಾಯೆ ಇದ್ರೂ ಕೂಡ ಬರ ಪ್ರದೇಶಗಳು ಅಥವಾ ಬರ ತಾಲೂಕುಗಳು ಅಂತ ಘೋಷಣೆ ಮಾಡಿಲ್ಲ. ಎಷ್ಟು ತಾಲೂಕುಗಳು ಬರ ಇವತ್ತು ಇದೆ ಅದನ್ನ ಈ ತನಕ ಘೋಷಣೆ ಮಾಡಿಲ್ಲ. ಬಟ್ ಕೇಂದ್ರ ಸರ್ಕಾರದಿಂದ ಬರ ಪರಿಹಾರವನ್ನು ಕೇಳಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಮಾಡುವಂಥ ಈ ನೀಟ್ UG ಪರೀಕ್ಷೆ ಇದೆ, ಇದರಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ ಕೇಂದ್ರ ಸರ್ಕಾರಕ್ಕೆ ಮುಜುಗರ ಆಗಿದೆ. ಈಗ ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಾವೇರಿ ಗಲಾಟೆ ದೊಡ್ಡ ಪ್ರಮಾಣಕ್ಕೆ ಆಗಿ ರಾಜ್ಯದ ಕಾಂಗ್ರೆಸ್ ನಾಯಕರು ಏನಾದರೂ ಕೇಂದ್ರದ ಕಡೆ ಬೊಟ್ಟು ಮಾಡ್ತಾ ಕೇಂದ್ರ ಬರ ಪರಿಹಾರವನ್ನು ಕೊಟ್ಟಿಲ್ಲ ಅನ್ನೋದನ್ನೇ ಮುನ್ನೆಲೆಗೆ ತರೋದಕ್ಕಿಂತ ಮುಂಚೆ ನೀವು ಎಚ್ಚೆತ್ಕೊಳ್ಳಿ. ಒಂದು ಕಡೆ ರಾಜ್ಯದಲ್ಲಿ ಬರ ತಾಲೂಕುಗಳು ಅಂತ ಘೋಷಣೆ ಆಗಿಲ್ಲ, ಇದನ್ನ ಆದಷ್ಟು ಬೇಗ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು. ಬರ ಅಧ್ಯಯನವನ್ನು ನೀವು ಮೊದಲು ಮಾಡಿ ಅದಾದ ಬಳಿಕ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡಿ. ಇನ್ನು ಈತ ಹೋರಾಟವನ್ನ ಮಾಡ್ತಾ ಕೇಂದ್ರ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡುವಂತ ಯಾವುದೇ ಒಂದು ಅಂಶವನ್ನು ಕೂಡ ಕಾಂಗ್ರೆಸ್ನ ನಾಯಕರು ಹೇಳಿದ ತರ ವಾತಾವರಣವನ್ನು ಸೃಷ್ಟಿ ಮಾಡಿ ಅನ್ನೋ ಸೂಚನೆಯನ್ನು ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ನವೀನ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.